ಹೆಲೋ ಸ್ಟೂಡೆಂಟ್ಸ್, ಈಗ ನೀಟ್ ವಿದ್ಯಾರ್ಥಿಗಳಿಗೆ NTA ಕಡೆಯಿಂದ ಅಫಿಷಿಯಲ್ ಆಗಿ 3 ಬಿಗ್ ಅಪ್ಡೇಟ್ಸ್ಗಳನ್ನು ತಿಳಿಸಲಾಗಿದೆ. ಪ್ರತಿಯೊಂದು ಅಪ್ಡೇಟ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇವತ್ತು ನೀಟ್ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ 3 ಬಿಗ್ ಅಪ್ಡೇಟ್ಸ್ಗಳನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಅಪ್ಡೇಟ್, ನೀಟ್ ವಿದ್ಯಾರ್ಥಿಗಳ ಕೀ ಆನ್ಸರ್ಸನ್ನು ಬಿಡುಗಡೆ ಮಾಡಲಾಗಿದೆ. ಆ ಒಂದು ಕೀ ಆನ್ಸರ್ಸ್ಗಳಲ್ಲಿ ಡ್ರಾಪ್ ಅಂತ ಹೇಳಿ ಬಂದಿದೆ. ಓಕೆನಾ. ಸೊ ಡ್ರಾಪ್ ಅಂತಂದ್ರೆ ಆ ಒಂದು ಕ್ವಶನ್ಗೆ ಯಾವುದೇ ರೀತಿ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಿ ಅರ್ಥನೇ ಇರುತ್ತೆ, ಅಥವಾ ಚಾನ್ಸಸ್ ಇರ್ತಕ್ಕಂಥದ್ದು ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು. ಸೊ ನೋಡೋಣ, ಇನ್ನೂ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬರಬೇಕಾಗಿದೆ. ಸೊ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಡ್ರಾಪ್ ಅಂತ ಬಂದಿರತಕ್ಕಂತಹ ಕ್ವಶನ್ಗೆ ಮಾರ್ಕ್ಸ್ ಇಲ್ಲ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿರ್ತಕ್ಕಂಥದ್ದು. ಎರಡನೇ ಅಪ್ಡೇಟ್ ಏನು ಅಂತಂದ್ರೆ, PWD ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವಾಗ ನೀವು ಎಕ್ಸ್ಟ್ರಾ ಟೈಮನ್ನು ಏನಾದರೂ ತಗೊಂಡಿದ್ರೆ ಎಕ್ಸಾಮನ್ನು ಕಂಪ್ಲೀಟ್ ಮಾಡೋದಕ್ಕೆ, ನೀವು ನಮ್ಮ NTA ಅವರದ್ದು ಅಫಿಷಿಯಲ್ ವೆಬ್ಬಲ್ಲಿ ತಿಳಿಸಲಾಗಿದೆ ಅನೆಕ್ಸಾರ್ 4 ಅದನ್ನು ಫಿಲ್ ಮಾಡಿ ನೀವು NTA ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಇದು PWD ವಿದ್ಯಾರ್ಥಿಗಳು ನೀವು ಎಕ್ಸ್ಟ್ರಾ ಟೈಮನ್ನು ತಗೊಂಡಿದ್ರೆ ಮಾತ್ರ ಫಿಲ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡುವಾಗ ಕೆಲವು ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳಾದರೆ ಇರುತ್ತೆ. ಸೊ ಮೂರನೇ ಬಹುಮುಖ್ಯವಾಗಿರ್ತಕ್ಕಂತಹ ಅಪ್ಡೇಟ್ ಏನು ಅಂತಂದ್ರೆ, ಸೊ ಈಗ ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸನ್ನು ರೀಫಂಡ್ ಮಾಡಲಾಗ್ತದೆ. ಸೊ ನೀವು ಬ್ಯಾಂಕ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ, ಅಥವಾ ಏನಾದರೂ ಕರೆಕ್ಷನ್ಸನ್ನು ಮಾಡೋ ರೀತಿ ಇದ್ದರೆ ಜೂನ್ 30ನೇ ತಾರೀಕಿನವರೆಗೂ ಸಹ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ನೀಟ್ ವಿದ್ಯಾರ್ಥಿಗಳಿಗೆ. ಈ 3 ಅಪ್ಡೇಟ್ಸ್ಗಳನ್ನು ಅಫಿಷಿಯಲ್ ಆಗಿ NTA ಕಡೆಯಿಂದ ತಿಳಿಸಲಾಗಿದೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.